ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಬಿಗ್ ನ್ಯೂಸ್. ಡೆಲ್ಲಿಯಲ್ಲಿ ಎಲ್ಲ ಸರಿ ಮಾಡ್ಕೊಂಡು ಬಂದರು ಸಿದ್ದರಾಮಯ್ಯನವರು ಅನ್ನೋದು ಮಾತ್ರ ಹೊರಗಡೆ ಬಂತು. ಸುರ್ಜೇವಾಲಾ ಅವರೇ ಬಂದು ಸಿದ್ದರಾಮಯ್ಯನವ್ರ ಜೊತೆಗೆ ನಿಂತು ಡಿ ಕೆ ಶಿವಕುಮಾರ್ ಬೇರೆ ಬೇರೆ ನಾಯಕರೆಲ್ಲ ಒಟ್ಟಿಗೆ ನಿಂತು ಕಾನೂನು ಹೋರಾಟದ ಬಗ್ಗೆ ಘೋಷಣೆ ಮಾಡಿದ್ರು. ಆದ್ರೆ ಅಸಲಿಗೆ ರಾಜ್ಯದಲ್ಲಿ ದೊಡ್ಡ ಸರ್ಜರಿಯ ಸುಳಿವೊಂದು ಸಿಗ್ತಾ ಇದೆ. ಏನದು ಹಾಗಾದ್ರೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ, ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ನಿನ್ನೆ ಆಗಿರೋ ಚರ್ಚೆಯಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದರ ಬಗ್ಗೆ ಪ್ರಸ್ತಾಪ ಆಗಿದೆ. ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ. ಈ ಕ್ಷಣಕ್ಕಂತೂ ಹೈಕಮಾಂಡ್ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತಿದೆ. ಯಾಕಂದ್ರೆ 29ನೇ ತಾರೀಕಿಗೆ ಕೋರ್ಟ್ ಇರೋದು. ಅದಕ್ಕಿಂತ ಮುಂಚೆನೇ ಯಾರಾದರೂ ಸಿದ್ದರಾಮಯ್ಯನವ್ರ ವಿರುದ್ಧ ದಿಕ್ಕಿನಲ್ಲಿ ನಿರ್ಧಾರ ತಗೊಳ್ಳೋಕೆ ಸಾಧ್ಯವಾ, ಅಥವಾ ಮುಖ್ಯಮಂತ್ರಿಗಳನ್ನು ಬಿಟ್ಟುಕೊಡೋಕೆ ಸಾಧ್ಯವಾ? ಅದು ಪಕ್ಷಕ್ಕೆ ಒಳ್ಳೇದಲ್ಲ. ಖಂಡಿತ ಈ ಕ್ಷಣಕ್ಕಂತೂ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಜೊತೆಗಿದೆ. ಆದರೆ ವ್ಯತಿರಿಕ್ತ ಆದರೆ ಪರಿಸ್ಥಿತಿ, ಹೈಕೋರ್ಟಲ್ಲಿ ಏನಾದರೂ ಸಮಸ್ಯೆ ಆದರೆ ಆಗ ಬೇರೆ ದಾರಿಯೇ ಉಳ್ಕೊಳ್ಳಲ್ಲ. ಹೈಕಮಾಂಡ್ಗಾಗಲಿ ರಾಹುಲ್ ಗಾಂಧಿ ಆಗಲಿ ಯಾರೇ ಆಗಲಿ ತೀರ್ಮಾನ ತಗೊಳ್ಳೇಬೇಕಾಗತ್ತೆ. ಹಾಗಾಗಿಯೇ ಪ್ಲಾನ್ ಬಿ ಬಗ್ಗೆಯೂ ಚರ್ಚೆ ನಡೀತಿರೋದು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅದನ್ನು ಕೈಮೂಲಗಳೇ ಹೇಳ್ತಿರೋದು ಹೌದು. ಪ್ಲಾನು ಮತ್ತೊಂದು ಪರ್ಯಾಯ ಅಂತ ಚರ್ಚೆಗಳು ನಡೀತಿವೆ. ಹಾಗಂತ ಸಿದ್ದರಾಮಯ್ಯನವ್ರನ್ನ ಕೈ ಬಿಡೋದಕ್ಕೇನು ಹೈಕಮಾಂಡ್ ಯೋಚಿಸಿಲ್ಲ ಅಂತ. ಏನೇನು ಚರ್ಚೆ ಆಗಿದೆ? ಹೈಕಮಾಂಡ್ ಸಿದ್ದರಾಮಯ್ಯನವರ ಎದುರು ಯಾವೆಲ್ಲ ವಿಚಾರಗಳನ್ನ ಇಟ್ಟಿದೆ? ನಂಬರ್ 1, ಕ್ಯಾಬಿನೆಟ್ ಸರ್ಜರಿ ಇಷ್ಟೊತ್ತಿಗೆ ಆಗ್ಬಿಡ್ಬೇಕಿತ್ತು. ಇದೆಲ್ಲ ಮೂಡ, ಜಟಾಪಟಿ, ಮುಜುಗರ, ಪ್ರಾಸಿಕ್ಯೂಷನ್ ಅಂದ್ಕೊಂಡು ಮುಂದಕ್ಕೆ ಹೋಯ್ತು. ಸೊ ಕೋರ್ಟ್ನಲ್ಲೆಲ್ಲ ಕ್ಲಿಯರ್ ಆದರೆ, ಸಿದ್ದರಾಮಯ್ಯನವ್ರಿಗೆ ಪರವಾಗಿ ಆದರೆ ಕೆಲವೇ ದಿನಗಳಲ್ಲಿ ಸಂಪುಟ ಸರ್ಜರಿ. 6 ಜನ ಮಿನಿಸ್ಟರ್ಗಳ ಬಗ್ಗೆ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಡುವೆ ಮಾತುಕತೆ ಆಗಿದೆ. ಅವರನ್ನ ಕೈ ಬಿಡೋ ವಿಚಾರ. ಬರೀ ಸಚಿವರನ್ನ ಕೈ ಬಿಡೋದಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಹೈಕಮಾಂಡ್ ತೀರ್ಮಾನಿಸಿದೆ ಅಂತ ಹೇಳಲಾಗ್ತಿದೆ. ಅಧ್ಯಕ್ಷರ ಬದಲಾವಣೆಗೆ ಬಹುತೇಕ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಆದರೆ ಅದನ್ನು ಕ್ಯಾಬಿನೆಟ್ ಸರ್ಜರಿ ಹೊತ್ತಲ್ಲೇ ಮಾತಾಡೋಣ, ಯಾರನ್ನು ಕೂರಿಸ್ಬೇಕು ಅಂತಾನೋ ಏನು ಎತ್ತ ಅಂತ. ಈಗ ಹೈಕಮಾಂಡ್ ಒಂದು ವಿಚಾರ ತೆಗಿತಾ ಇದೆ. ಸಚಿವರುಗಳೂ ಆಗಿದ್ದುಕೊಂಡು, ಅಂದರೆ ಮಿನಿಸ್ಟ್ರು ಅವ್ರು ಯಾವುದೋ ಒಂದು ಖಾತೆನೂ ಇಟ್ಟುಕೊಂಡು ಕೆಪಿಸಿಸಿ ಅಧ್ಯಕ್ಷರಾಗಿ ಈಗಿದೆಯಲ್ಲ, ಆ ರೀತಿ ಬೇಡ. ಪಕ್ಷ ಸಂಘಟನೆಗೆ ಹೆಚ್ಚು ಗಮನ ಕೊಡೋದಕ್ಕೆ ಕಷ್ಟ. ಅಂತಹ ಸಮಯದಲ್ಲಿ ಸಚಿವ ಸ್ಥಾನವನ್ನು ಬಿಟ್ಟು ಒಬ್ಬರು ಯಾರಾದರೂ ಒಬ್ಬರು ಸಮರ್ಥರಿರೋರು ಅಧ್ಯಕ್ಷರಾಗಲಿ ಅನ್ನೋ ರೀತಿಯ ಪ್ರಸ್ತಾಪ ಬರ್ತಿದೆಯಂತೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರು ಸಚಿವ ಸ್ಥಾನ ಬಿಡಬೇಕು ಅನ್ನೋ ಒತ್ತಡ ಶುರು ಆದರೆ ಅವ್ರನ್ನ ವೀಕ್ ಮಾಡಿದ ಹಾಗೆ. ಅದಕ್ಕಂತೂ ಶತಾಯಗತಾಯ ಅವರು ಒಪ್ಪಲ್ಲ. ಸಚಿವ ಸ್ಥಾನ ಬಿಟ್ಟು ಅಧ್ಯಕ್ಷರಾಗೋದಕ್ಕೆ ಒಪ್ಪಲ್ಲ. 2 ಇಟ್ಕೊಳ್ತೀನಿ, ಡಿ ಕೆ ಶಿವಕುಮಾರ್ ಅವರು ಇರ್ಲಿಲ್ವಾ ಹಂಗೆ ಇರ್ತೀನಿ ಅಂತಾರೆ. ಹಾಗಾಗಿ ಈಗ ದೊಡ್ಡ ಸರ್ಜರಿ ಒಂದು ಆಗೋದು ಪಕ್ಕ. ಸರ್ಕಾರ ಮತ್ತು ಪಕ್ಷದ ಒಳಗಡೆ ಯಾವ ಬಗೆಯಲ್ಲಾಗತ್ತೆ, 2 ಕಡೆಯಿಂದ ಚೌಕಾಸಿ ಶುರುವಾಗಿದೆ. ಯಾರ ಕೈ ಮೇಲಾಗತ್ತೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಈಗ ಕ್ಯಾಬಿನೆಟ್ ಸರ್ಜರಿ ಪೈಕಿ ಭೈರತಿ ಸುರೇಶು, ರಾಜಣ್ಣ, ದಿನೇಶ್ ಗುಂಡೂರಾವ್, ಹೇಳೋಕ್ಕಾಗಲ್ಲ ಕೃಷ್ಣ ಬೈರೇಗೌಡರು, ಇವರೆಲ್ಲ ಔಟ್ ಆಗಬಹುದು ಅನ್ನೋ ಸುದ್ದಿ ಕೇಳಿಬಂತು. ಸಿದ್ದರಾಮಯ್ಯ ಕ್ಯಾಂಪ್ನ ಈ ಮಿನಿಸ್ಟರ್ಸು. ಮುನಿಯಪ್ಪನವ್ರಿಗೆ ಕೈ ಬಿಟ್ಟರೆ ಅವ್ರ ಮಗಳಿಗೆ ಕೊಡೋದು. ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬಿಟ್ಟರೆ ಜಿಲ್ಲಾ ಲೆಕ್ಕಾಚಾರದಲ್ಲಿ ಅಶೋಕ್ ಪಟ್ಟಣ್ ಅವ್ರಿಗೆ ಸಿಗಬಹುದು. ಅದರ ಜೊತೆ ರಾಜಕೀಯ ವಿಚಾರಗಳು ಇರ್ತವೆ. ಸೊ ಡೆಲ್ಲಿಯಲ್ಲಿ ಆಗ್ತಿರೋದು ಏನು ಅಂತ ಕೇಳಿದ್ರೆ, ಹಿರಿಯ ಸಚಿವರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಹೈಕಮಾಂಡ್ ಮಾಹಿತಿ ಸಂಗ್ರಹ ಮಾಡ್ತಿದೆ. ಎಲ್ಲ ಪೂರಕವಾಗಿ ಆದರೆ ಸಿದ್ದರಾಮಯ್ಯನವ್ರಿಗೆಲ್ಲ ಪಾಸಿಟಿವ್ ಆಗಿ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದ್ರೆ ಒಳ್ಳೇದು, ಸಮಸ್ಯೆನೇ ಇಲ್ಲ, ಇನ್ನೂ ಬಲ ಬರುತ್ತೆ. ಆಗದೆ ಇದ್ರೇನು? ವಾಟ್ ನೆಕ್ಸ್ಟ್? ಪ್ಲಾನ್ ಬಿ ಅನ್ನು ರೆಡಿ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ಸಚಿವರುಗಳ ಅಭಿಪ್ರಾಯ ತಗೊಳ್ಳೋದು ಮತ್ತು ಯಾರನ್ನ ನಾವು ಪರ್ಯಾಯವಾಗಿ ಕೂರಿಸಬಹುದು, ಯಾರ ವಿರೋಧವೂ ವ್ಯಕ್ತವಾಗದಂತೆ ಮಾಡೋದು ಹೇಗೆ, ಇಂಥದ್ದೆಲ್ಲ ತಲೆ ಕೆಡಿಸ್ಕೊಳ್ತಿದೆ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತ ಬಂದರೆ ಅಷ್ಟು ಸಲೀಸ್ನ ವಿಚಾರ ಅಲ್ಲ ಅದು. ಪಕ್ಷದ ಒಳಗಡೆ ಸರ್ಕಾರದಲ್ಲಿ ಏನಾಗಬಹುದು ಅದರ ಪರಿಣಾಮ ಅನ್ನೋದು ಚೆನ್ನಾಗಿ ಗೊತ್ತಿರೋದ್ರಿಂದ ಸಿದ್ದರಾಮಯ್ಯನವರ ಎದುರೂ ಪ್ರಸ್ತಾಪ ಬಂದಿದೆ. ಅಂದರೆ ಏನೂ ಆಗಲ್ಲ, ಆಗೋದು ಬೇಡ, ಹೋರಾಟ ಮಾಡೋಣ ಒಗ್ಗಟ್ಟಿನಿಂದ. ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಅದಕ್ಕೂ ಓಪನ್ ಇರಬೇಕಲ್ಲ, ನಾವು ಒಂದು ಯೋಚನೆ ಮಾಡಿರಬೇಕು ಅನ್ನೋ ಚರ್ಚೆಗಳು ಈಗ ನಿಧಾನಕ್ಕೆ ಶುರು ಆಗ್ತಿದ್ದು ಸಿದ್ದರಾಮಯ್ಯ ಬಣಕ್ಕೂ ಇದರ ಸುಳಿವು ಸಿಕ್ಕಿದೆ. ಈಗ ಹೈಕಮಾಂಡ್ ನಿಲುವಲ್ಲಿ ಏನು ಕ್ಲಾರಿಟಿ ಕಾಣಿಸ್ತಿದೆಯೋ ಅದು ಹಾಗೇ ಇರಬೇಕು ಅಂತಿಲ್ಲ. ಏನು ಬೇಕಾದರೂ ಆಗಬಹುದು. ಒಂದು ವಾರದಲ್ಲಿ ಚಿತ್ರಣ
ಬದಲಾಗಲೂಬಹುದು ಅನ್ನುವ ಸುಳಿವು ಸಿದ್ದರಾಮಯ್ಯ ಕ್ಯಾಂಪ್ಗೆ ಸಿಕ್ಕಿದ್ದು ಬೇರೆ ಬೇರೆ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಶುರುವಾಗ್ತಿದೆ. ಅಂಥ ಟೈಮ್ ಬಂದರೆ ಸಿದ್ದರಾಮಯ್ಯ ಬಣಕ್ಕೇನೆ ದೊಡ್ಡ ದೊಡ್ಡ ಖಾತೆಗಳು, KPCC ಅಧ್ಯಕ್ಷ ಸ್ಥಾನ ಎಲ್ಲವನ್ನೂ ಕೊಟ್ಟು ಪ್ಯಾಚಪ್ ಮಾಡುವ ಪ್ರಯತ್ನ ಹೈಕಮಾಂಡ್ ಮಾಡಬಹುದು. ಹಾಗಾಗಿ ಈ ಕ್ಯಾಬಿನೆಟ್ ಸರ್ಜರಿ ವಿಷಯವೂ ಈಗಲೇ ಬರ್ತಿರೋದು. ಇಷ್ಟೆಲ್ಲ ಟೆನ್ಷನ್ ಹೊತ್ಕೊಂಡು ಉರಿತಿರುವಾಗ ಕ್ಯಾಬಿನೆಟ್ ವಿಚಾರ ಯಾಕೆ ಬಂತು ಅಂದರೆ ಏನಾದರೂ ಆಗಬಹುದು. ನಾಳೆ ಸಿದ್ದು ಟೀಮ್ ಸಮಾಧಾನವಾಗಿ ಉಳ್ಕೊಳ್ಬೇಕು, ಶಾಸಕರು ಸಮಾಧಾನವಾಗಿ ಉಳ್ಕೊಳ್ಬೇಕು ಅನ್ನೋದು ಹೈಕಮಾಂಡ್ ತಲೆಯಲ್ಲಿರುವಂತಹ ಈ ಲೆಕ್ಕಾಚಾರಗಳು ಈಗ ಸಿದ್ದರಾಮಯ್ಯ ಕ್ಯಾಂಪನ್ನು ಕಂಗೆಡಿಸಿರೋದು. ಕಾದು ನೋಡಬೇಕು. ಎಲ್ಲದಕ್ಕೂ 29ನೇ ತಾರೀಕು ಹೈಕೋರ್ಟಲ್ಲಿ ಏನಾಗತ್ತೆ ಅನ್ನೋದು ಉತ್ತರವನ್ನು ಕೊಡಲಿದೆ. ಒಟ್ಟಿನಲ್ಲಿ ಕ್ಯಾಬಿನೆಟ್ ಸರ್ಜರಿನೂ ಫಿಕ್ಸು, KPCC ಅಧ್ಯಕ್ಷರ ಬದಲಾವಣೆನೂ ಬಹುತೇಕ ಖಚಿತ ಅನ್ನೋದು ಈಗ ಡೆಲ್ಲಿ ವಿಸಿಟ್ ಬೆನ್ನಲ್ಲೇ ಬರ್ತಿರುವಂತಹ ಮೂಲಗಳ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.